ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 25ನೆಯ ಎಪಿಸೋಡ್ನಲ್ಲಿ ಸುಮಾರು 341 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಈಗ 26ನೇ ಎಪಿಸೋಡ್ ಮೂಲಕ 342ರಿಂದ ಪ್ರಶ್ನೆ ಸಂಖ್ಯೆ ಪಾಠವನ್ನು ಮುಂದುವರಿಸೋಣ. ರುಕ್ಮಿಯ ಸಂಹಾರವಾಗ್ತದೆ. ಏನು ಅನಿರುದ್ಧ ರೋಚನ ವಿವಾಹದ ಸಮಾರಂಭ ಏರ್ಪಾಡಾಗಿತ್ತು. ವಿವಾಹದಲ್ಲಿ ಎಲ್ಲರೂ ಸೇರಿದ್ದಾರೆ. ಆ ಕಡೆಗೆ ಕಲಿಂಗಾದಿ ದುಷ್ಟರಾಜು ಕೂಡ ಬಂದಿದ್ದಾರೆ. ಸಾಮಾನ್ಯವಾಗಿ ವಿವಾಹದಲ್ಲಿ ಆ ವಧೂವರರು ಬಹಳ ಅವರ ತಂದೆ ತಾಯಿಗಳು ಅಷ್ಟು ಜನ ಅಲ್ಲಿ ಎಂಗೇಜ್ ಆಗಿರ್ತಾರೆ. ಅಲ್ಲಿ ಹೋಮನೋ ಏನೋ ಬಂಧುಗಳನ್ನು ಕರೀತಕ್ಕಂಥದ್ದು, ಕಂಕಣ ಬಂಧನ ಅದರ ಭಾಗವಹಿಸ್ತಕ್ಕಂಥದ್ದು, ಹೀಗೆಲ್ಲ. ಇನ್ನು ಉಳಿದವ್ರಿಗೆ ಏನು ಕೆಲಸ ಇರೋದಿಲ್ಲ. ಅದಕ್ಕಾಗಿ ಬಹುಶಃ ಇವತ್ತೆಲ್ಲ ಅದು ಪ್ರಾರಂಭ ಆಗಿರ್ಬೇಕು ಅಂತ ಅನಿಸ್ತದೆ. ಏನೂ ಇಸ್ಪೀಟ್ ಆಡ್ತಕ್ಕಂಥದ್ದು ಇದೆಲ್ಲ. ಅಲ್ಲಿ ಒಂದು ಡ್ರಮ್ ಗಟ್ಟಲೆ ಟೀನೋ ಕಾಫಿನೋ ಇಟ್ಟಿರ್ತಾರೆ, ಅದನ್ನು ಕುಡಿತಾ ಇರೋದು, ಈ ಕಡೆ ಇಸ್ಪೀಟ್ ಆಡ್ತಾ ಇರೋರು. ಉಳಿದವ್ರು ಏನು ಕೆಲಸ ಇರ್ತವೆ. ಮದುವೆ ಹಿಂದಿನ ದಿವಸ ಬಂದವರು ಮರುದಿವಸ ಸಾಯಂಕಾಲ ತನಕ ಅದಕ್ಕೆ ಅದೇ ರೀತಿ ಇಲ್ಲಿ ಕೂಡ ನಡೀತು. ಬಹುಶಃ ಇದು ಪ್ರೇರಣೆ ಕೊಟ್ಟಿರಬೇಕು ಅಂತ ಅನಿಸ್ತದೆ. ಕಲಿಂಗಾದಿ ದುಷ್ಟರಾಜರು ಒಂದು ಚರ್ಚೆ ಮಾಡ್ತಾರೆ. ಬಲರಾಮ ಜೂಜಾಟದಲ್ಲಿ ನಿಪುಣನಲ್ಲ, ಆದರೆ ಅವನಿಗೆ ಚಟ ಇದೆ ಆಟ ಆಡಬೇಕು ಅಂತ. ಅದಕ್ಕಾಗಿ ಬಲರಾಮನನ್ನು ರುಕ್ಮಿಗೆ ಸಲಹೆ ಕೊಡ್ತಾನೆ. ಯಾರು? ಕಲಿಂಗ ದುಷ್ಟರಾಜ. ಬಲರಾಮನನ್ನು ನೀನು ಬಲದಲ್ಲಿ ಗೆಲ್ತೇನೆ ಅಂತ ಹೋಗ್ಲಿಕ್ಕೆ ಹೋಗಬೇಡ, ಹಿಂಗೆ ಗೆಲ್ಲು ಒಂದು ಉಪಾಯ ಹೇಳ್ಕೊಡ್ತಾನೆ. ರುಕ್ಮಿಗೆ ಸಲಹೆ ನೀಡಿದರು. ಜೂಜಾಟ ಪ್ರಾರಂಭ ಆಯಿತು. ಜೂಜಾಟದ ಆರಂಭದಲ್ಲಿ ಬಲರಾಮ ಸೋತಾಗ ಕಲಿಂಗನು ಗೈದಿದ್ದ ಅಪಹಾಸವನ್ನು ಕಲಿಂಗ ನಕ್ಬಿಟ್ಟಾವ 2-3 ಸಲ ಬಲರಾಮ ಸೋತದ್ದಕ್ಕೆ. 2-3 ಬಾರಿ ಬಲರಾಮ ತನ್ನ ಸೋಲನ್ನು ಅಪಹಾಸ್ಯ ಮಾಡಿದ್ರೂ ನುಂಗ್ಕೊಂಡಿದ್ದ. ಇರಲಿ ಬಿಡು ಅಂಥೇಳಿ ಮುಂದಿನ ಆಟದಲ್ಲಿ ಬಲರಾಮ ಗೆದ್ದ. ಆಗ ರುಕ್ಮಿ ನಾನೇ ಗೆದ್ದಿದ್ದೇನೆ ಅಂತ ಸುಳ್ಳು ಹೇಳಿದ. ಅವನು ಸಾಕ್ಷಿ ಮಧ್ಯಸ್ಥ ವಹಿಸಿರತಕ್ಕಂಥ ಕಲಿಂಗನೂ ಕೂಡ ಅವನ ಪರವಾಗಿರೋದ್ರಿಂದ ಅವನು ಅದೇ ಧ್ವನಿಗೂಡಿಸ್ದ, ಹೌದು ರುಕ್ಮಿಯೇ ಗೆದ್ದಿದ್ದಾನೆ ಅಂತ. ಅಶರೀರವಾಣಿ ಕೂಡ ಆಯಿತು, ಬಲರಾಮನೇ ಗೆದ್ದಿದ್ದಾನೆ, ಈ ರುಕ್ಮಿ ಸುಳ್ಳು ಹೇಳ್ತಾನೆ ಅಂತಿಕೊಂಡು ಅಂತ. ಆದರೂ ಕೂಡ ರುಕ್ಮಿ ಅಶರೀರವಾಣಿನ ಧಿಕ್ಕರಿಸಿ ಹೇಳ್ತಾನೆ ಬಲರಾಮನಿಗೆ, ಜೂಜಾಟ ನಮ್ಮಂಥ ರಾಜರಿಗೆ, ದನ ಕಾಯುವ ನಿಮ್ಮಂಥವ್ರು ತಿಳಿಯುವುದಿಲ್ಲ ಅಂತ. ಗೊಲ್ಲರು ದನ ಕಾಯೋರು ಅಂತ ಬಲರಾಮನನ್ನು ಹೀಯಾಳಿಸಿದ, ಮೂದಲಿಸಿದ. ಯಾರು? ರುಕ್ಮಿ. ಸಿಟ್ಟು ಬಂತು ಬಲರಾಮನಿಗೆ. ಅಲ್ಲಿ ಏನೋ ಪಗಡೆ ಮಣಿ ಇಟ್ಟಿದ್ರು, ಅದನ್ನೇ ತಗೊಂಡ ಎತ್ತಿ ಹಾಕಿದ ತಲೆ ಮೇಲೆ, ಕುಕ್ಕಿದ, ಸತ್ಯ ಹೋದ. ರುಕ್ಮಿ ಸಂಹಾರ ಆಗಿಬಿಡ್ತು. ರುಕ್ಮಿ ಸಂಹಾರ ಆದಾಗ ಕೃಷ್ಣ ಏನು ಪ್ರತಿಕ್ರಿಯೆ ನೀಡಿದ? ಮೇಲ್ನೋಟಕ್ಕೆ ಭಾಗವತದ ಮಾತನ್ನು ನೋಡುವಾಗ ಸ್ನೇಹಭಂಗ ಭಯದಿಂದ ಕೃಷ್ಣ ಸುಮ್ಮನಿದ್ದ ಅಂತ ಒಂದು ಮಾತುಂಟು. ಸ್ನೇಹಭಂಗ ಭಯಾಧರಿಹಿ, ಸುಮ್ಮನಿದ್ದ ಅಂತ. ಕೃಷ್ಣನಿಗೆ ಸ್ನೇಹಭಂಗ ಭಯ, ಈ ಮಾತಿನ ಅಭಿಪ್ರಾಯ ಏನು? ಅದಕ್ಕೆ ಶ್ರೀಮದ್ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ಮಾತನ್ನು ಉಲ್ಲೇಖ ಮಾಡ್ತಾ, ನ ಸ್ನೇಹಭಂಗೋ ದೇವ್ಯಾಸ್ತು ನ ಭಯಂ ಕೇಶವಸ್ಯ ಚ ಸ್ನೇಹಭೀತ ಇವಾಥಾಪಿ ನೋಚೇ ರುಕ್ಮಿವಧೇ ಹರಿಹಿ. ರುಕ್ಮಿವಧ ಆದಾಗ ಬಲರಾಮ ರುಕ್ಮಿಯನ್ನು ಕೊಂದ. ಆಗ ಕೃಷ್ಣ ಏನೂ ಮಾತಾಡಲಿಲ್ಲ. ಆದರೆ ಇಲ್ಲೇನು ಮೇಲ್ನೋಟಕ್ಕೆ ಕಾಣಿಸ್ತದೆ, ರುಕ್ಮಿಯ ಸಂಹಾರ ಬಲರಾಮ ಮಾಡಿದ್ದು ಸರಿ ಅಂತಂದುಬಿಟ್ರೆ ರುಕ್ಮಿಣಿಗೆ ಅಸಮಾಧಾನ ಆಗ್ತದೆ, ರುಕ್ಮಿಣಿಯ ಪ್ರೀತಿಗೆ ಕುತ್ತು ಬರ್ತದೆ. ಇನ್ನು ಬಲರಾಮ ಮಾಡಿದ್ದು ತಪ್ಪು ಅಂತಂದುಬಿಟ್ರೆ ಬಲರಾಮ ಸಿಟ್ಟು ಬರ್ತದೆ, ಬಲರಾಮ ಪ್ರೀತಿಯ ಕುತ್ತು ಬರ್ತದೆ. ಈ ಉಭಯ ಸಂಕಟ ಕೃಷ್ಣನಿಗೆ. ಅದಕ್ಕಾಗಿ ಯಾಕಪ್ಪ ಸುಮ್ಮನೆ ಈ ಗೊಂದಲ ಅಂತೇಳಿ ಸುಮ್ಮನೆ ಇದ್ಬಿಟ್ರಾಯ್ತು ಅಂತ. ನಮ್ಮಂತೆ ನಾವೆಲ್ಲ ಹಾಗೆ ಮಾಡ್ತಿರ್ತೇವಲ್ಲ, ಹಿಂಗೆ ಮಾಡಿದರೆ ಅವ್ರು ತೊಂದರೆ, ಆಗ ಮಾಡಿದ್ರೆ ಅವ್ರು ಬೇಜಾರು, ಯಾಕೆ ಸುಮ್ಮನೆ ಬೇಜಾರು, ಸುಮ್ಮನೆ ಇದ್ಬಿಟ್ರಾಯ್ತು ಅಂತ. ಹಂಗೆ ಭಗವಂತ ಸುಮ್ಮನಿದ್ದಂತ ಅರ್ಥ ಮಾಡಬಾರ್ದು. ಕೃಷ್ಣನಲ್ಲಿ ಶಾಶ್ವತ ಪ್ರೀತಿ ಹೊಂದಿದವಳು ರುಕ್ಮಿಣಿ. ಅದು ಕಡಿತಗೊಳ್ಳುವ ಪ್ರಮೇಯವೇ ಇಲ್ಲ, ಪ್ರಸಕ್ತಿಯೂ ಇಲ್ಲ. ಹಾಗಾಗಿ ರುಕ್ಮಿಣಿ ಪ್ರೀತಿಯ ಕುತ್ತು ಬರ್ತದೆ, ಕಮ್ಮಿ ಆಗ್ತದೆ, ಅವಶ್ಯ ಸಂದರ್ಭನೇ ಇಲ್ಲ. ಇನ್ನು ಬಲರಾಮನ ಬಗ್ಗೆ ನಾವು ಮಾತಾಡುವಾಗ ಅವನ ಪ್ರೀತಿಯ ಕುತ್ತು ಬರ್ತದೆ,
ಬಲರಾಮನ ಪ್ರೀತಿ ಇಟ್ಕೊಂಡ್ರೆ ಭಗವಂತನಿಗೆ ಮಾಡೋದೇನದ, ಅದನ್ನು ಕಳ್ಕೊಳ್ಳೋದ್ರಿಂದ ಏನೂ ಲಾಸ್ ಇಲ್ಲ. ಬಲರಾಮಾದಿ ಪ್ರೀತಿಯಿಂದ ಹರಿ ಆಗಬೇಕಾದ್ದೇನೂ ಇಲ್ಲ. ಅಷ್ಟಕ್ಕೂ ಅದು ಬಲರಾಮನೇ ಇರ್ಬೋದು, ರುಕ್ಮಿಣಿ ಇರ್ಬೋದು, ಅವರಲ್ಲಿ ಪ್ರೀತಿಯನ್ನು ಕೊಟ್ಟವನೇ ಭಗವಂತ. ಒಬ್ಬರಲ್ಲೊಬ್ಬರಲ್ಲೆಲ್ಲರೂ ಕೂಡ ಯತ್ ಸಂಪರ್ಕಾತ್ ಪ್ರಿಯ ಆಸನ್ ತತಃ ಕೋನ್ವಪರ ಪ್ರಿಯ. ಇವೆಲ್ಲ ಪದಾರ್ಥಗಳು ಅಥವಾ ಬಂಧುಗಳು ಒಬ್ರಿಗೊಬ್ಬರು ಪರಸ್ಪರ ಪ್ರೀತಿಯಿಂದ ಇರಬೇಕು ಅಂತ ಆಗಿದ್ದರೆ ಅದು ಹರಿಯ ಸಂಕಲ್ಪ. ಹರಿಯ ಸಂಕಲ್ಪ ಇರುವವರೆಗೆ ಪ್ರೀತಿಯಿಂದ ಇರ್ತಾರೆ. ಒನ್ ಫೈನ್ ಮಾರ್ನಿಂಗ್ ಇದೇ ಮಗನೋ ಅತ್ತೆನೋ ಸೊಸೆನೋ ಮಕ್ಕಳೋ ತಂದೆನೋ ಡಿಫರೆನ್ಸ್ ಆಫ್ ಇನ್ ಬಂದು ಹೊಡೆದಾಟ ಭಗವಂತನ ಪ್ರೇರಣೆ ಮಿಸ್ ಆಗಿಬಿಟ್ರಿ. ಅವನ ಪ್ರೇರಣೆ ಕೊಡುವವರೆಗೆ ಎಲ್ಲ ಓಕೆ, ಭಾಳ ಆತ್ಮೀಯತೆ ಪ್ರೀತಿ. ಹಾಗಾಗಿ ಎಲ್ಲರಿಗೂ ಪ್ರೀತಿ ಕೊಡುವವನೇ ಭಗವಂತ. ಅವನಿಗೆ ಈ ಬಲರಾಮ ಪ್ರೀತಿ ಕಟ್ಕೊಂಡು ಏನು ಮಾಡ್ಕೋಯ್ದು, ಅವನಿಗೆ ಏನೂ ಅವಶ್ಯಕತೆ ಇಲ್ಲ. ಅವನಿಗೆ ಸರ್ವ ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತ. ಅದಕ್ಕಾಗಿ ಕೃಷ್ಣ ಹಾಗಾದ್ರೆ ಸುಮ್ಮನೆ ಯಾಕಿದ್ದ ಹಾಗಾರೆ ಅಂತಂದರೆ ಅಸುರ ಮೋಹನಕ್ಕಾಗಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಸುರ ಮೋಹನಕ್ಕಾಗಿ ಅವನು ಆ ರೀತಿ ತೋರ್ಕೊಂಡ ವಿನಃ ಅವನಿಗೆ ಯಾವುದೇ ರೀತಿಯ ರುಕ್ಮಿಣಿಯ ಪ್ರೀತಿ ತಪ್ಪಿತೋ ಬಲರಾಮ ಪ್ರೀತಿ ತಪ್ಪಿತೋ ಅನ್ನೋ ಭಯ ಅನ್ನೋ ಅವನು ಮಾಡತಕ್ಕದ್ದಲ್ಲ. ಶುಕಮುನಿ ಯಾವ ಕಥೆಯನ್ನು ಪರೀಕ್ಷಿತ ಹೇಳಿದರು? ಅನಿರುದ್ಧನು ಬಾಣಾಸುರನ ಮಗಳಾಗಿರ್ತಕ್ಕಂತಹ ರೋಚನಾಳನ್ನು, ವಿವಾಹವಾಗಿರ್ತಕ್ಕಂತಹ ಉಷಾಳನ್ನು, ಬಾಣಾಸುರನ ಪುತ್ರಿ ಉಷಾ, ಅವಳು ವಿವಾಹವಾಗಿರ್ತ ಕಥೆಯನ್ನು ಹೇಳಿದರು. ಯಾರು ಈ ಬಾಣಾಸುರ? ಈ ಬಾಣಾಸುರ ಬಲಿಚಕ್ರವರ್ತಿಯ ಪುತ್ರ, ಶಿವಭಕ್ತ, ಶಿವನನ್ನು ಒಲಿಸಿಕೊಂಡವನು. ಎಷ್ಟರ ಮಟ್ಟಿಗೆ? ಶಿವನು ತಾಂಡವ ನೃತ್ಯ ಮಾಡುವಾಗ ವಾದ್ಯ ಸೇವೆ ಸಲ್ಲಿಸಿ ಅವನಿಂದ 1000 ತೋಳು ದೇವತೆಗಳು ಕೂಡ ಬಂದು ಸೇವೆ ಮಾಡಬೇಕು ತನ್ನ ಅರಮನೆಯಲ್ಲಿ. ಅಷ್ಟು ಶಿವನ ಸೇವೆಯನ್ನು ಮಾಡಿದ್ದ. ಇಷ್ಟೇ ಅಲ್ಲ, ಸ್ವತಃ ಶಿವನೇ ತನ್ನ ಪತ್ನಿ ಪುತ್ರ ಸಮೇತನಾಗಿ ಅಲ್ಲಿ ನೆಲೆ ನಿಂತಿದ್ದಾನೆ ಬಾಣಾಸುರನ ಮನೆಯಲ್ಲಿ. ಇಷ್ಟು ಅನುಗ್ರಹ ಸಂಪಾದನೆ ಮಾಡಿದ ವ್ಯಕ್ತಿ ಈ ಬಾಣಾಸುರ. ಬಾಣಾಸುರನ ಪುತ್ರಿ ಹೆಸರೇನು? ಉಷಾ. ಉಷೆಯ ಗೆಳತಿ ಹೆಸರೇನು? ಚಿತ್ರಲೇಖ. ಈ ಉಷಾ ಅನಿರುದ್ಧ ಸರಸ ಪ್ರಸಂಗ ಈ ರೀತಿ ಇರತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಒಮ್ಮೆ ಉಷೆಗೆ ಒಂದು ಕನಸು ಬೀಳ್ತದೆ. ಆ ಕನಸಿನಲ್ಲಿ ತಾನು ಕೃಷ್ಣನ ಮೊಮ್ಮಗ ಅನಿರುದ್ಧನೊಂದಿಗೆ ಸರಸವಾಡಿದಂತೆ ಕಂಡು ಬರ್ತದೆ. ಅವನಿಗೆ ಆ ಅನಿರುದ್ಧ ಬಗ್ಗೆ ಪ್ರೀತಿ ಉಂಟಾಗ್ತದೆ ಉಷೆಗೆ. ಆಗ ಮಂತ್ರಿ ಕುಭಾಂಡ ಅಂತಿದ್ದ ಅವನ ಮಗಳು ಗೆಳತಿಯೂ ಆಗಿರ್ತಕ್ಕಂಥವಳು ಚಿತ್ರಲೇಖ ಅವಳನ್ನು ಕರೀತಾಳೆ. ನೋಡು ಚಿತ್ರಲೇಖ, ಏನಾದರೂ ಮಾಡಿ ಅನಿರುದ್ಧನನ್ನು ಈ ನನ್ನ ಕಡೆಗೆ ಕರ್ಕೊಂಬ ಅಂತ. ಅನಿರುದ್ಧ ಯಾರು ಒಂದು ಗೊತ್ತಿಲ್ಲ, ಅವಳಿಗೆ ಗೊತ್ತಿಲ್ಲ. ಕಡೆಗೆ ಚಿತ್ರ ಬರಿತಾಳೆ. ಅವನ ಚಿತ್ರ, ಇವನ ಚಿತ್ರ, ಇವನ ಚಿತ್ರ ಬರಿತಾ 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 ಪ್ರಸಿದ್ಧ ರಾಜಕುಮಾರರು ಯಾರಿದ್ದಾರೆ ಎಲ್ಲ ಚಿತ್ರ ಬರೆದ್ಲು. ಅದರಾಗ ಒಂದು ಚಿತ್ರ ಅನಿರುದ್ಧಂದು ಬಂತು. ನೋಡಿ ಇದೇ ಚಿತ್ರ, ಇದೇ ವ್ಯಕ್ತಿ, ನನಗೆ ಇವನೇ ಬೇಕು, ಅವನು ಕರ್ಕೊಂಬ ಅಂಥೇಳಿ ಹೇಳ್ತಾಳೆ. ಅವಳು ಯೋಗಿನಿಯೂ ಆಗಿದ್ಲು ಯಾರು ಉಷೆ. ನಾರದರಿಂದ ಸಂಮೋಹಿನಿ ವಿದ್ಯೆಯನ್ನು ಪಡೆದಿದ್ಲು. ಅವರ ಅನುಮತಿಯನ್ನು ಪಡೆದು, ನಾರದರ ಅನುಮತಿ ಪಡೆದು ದ್ವಾರಕಾಪಟ್ಟಣಕ್ಕೆ ಹೋಗಿ ಅನಿರುದ್ಧನನ್ನು ಅಲ್ಲಿ ತನ್ನ ಮಾಯಾವಿದ್ಯೆಯಿಂದ ಕರೆದು ತಂದು ಈ ಉಷೆಯ ಕೋಣೆಯಲ್ಲಿ ಇರಿಸಿದ್ದಾಳೆ. ಅವರಿಬ್ಬರು ಕೂಡ ಅಂದರೆ ಅನಿರುದ್ಧ ಮತ್ತು ಉಷಾ ಗಾಂಧರ್ವ ವಿವಾಹ ಮಾಡಿಕೊಂಡು ಅವರ ಸರಸಾಟ ಮುಂದುವರಿಯಿತು. ಅದನ್ನು ಕಾವಲುಗಾರನ್ನು ತಿಳ್ಕೊಂಡ ಬಾಣಾಸುರ ಸಿಟ್ಟು ಬಂತವನಿಗೆ. ಅನಿರುದ್ಧನನ್ನು ಬಂಧಿಸಿಬಿಟ್ಟ. ವಿಷಯ ತಿಳಿತು, ಅನಿರುದ್ಧನನ್ನು ಬಾಣಾಸುರ ಬಂಧಿಸಿದ್ದಾನೆ ಅಂತ. ಹೊರಟಿದ ಸೈನ್ಯ ದ್ವಾರಕಾದಿಂದ ಬಾಣಾಸುರನ ಪಟ್ಟಣಕ್ಕೆ, ಶೋಣಿತಪುರಕ್ಕೆ. ಬಲರಾಮ ಯಾದವರ ಸೈನ್ಯ ಎಲ್ಲ ರಾಮಕೃಷ್ಣರು ಅನಿರುದ್ಧನ ಬಿಡುಗಡೆಗೆಂದು 12 ಅಕ್ಷೋಹಿಣಿ ಸೈನ್ಯದೊಂದಿಗೆ ಶೋಣಿತಪುರಕ್ಕೆ ಬಂದರು. ಆ ಕಡೆಗೆ ಶಿವನೂ ಯುದ್ಧಕ್ಕೆ ಬಂದ ಬಾಣಾಸುರ ಜೊತೆಗೆ. ಬಾಣಾಸುರ ಇಬ್ಬರು ಸೇರಿಕೊಂಡು ಅವರು 12 ಅಕ್ಷೋಹಿಣಿ ಸೈನ್ಯ. ಪರಸ್ಪರ ಘನಘೋರ ರೋಚಕ ಯುದ್ಧ. ಈ ಕಡೆಗೆ ಶಿವ ಮತ್ತು ಬಾಣಾಸುರ ಒಂದು ಕಡೆಯಿಂದ ಅವನ ಸೈನ್ಯವೆಲ್ಲ, ಮತ್ತೊಂದು ಕಡೆಯಿಂದ ರಾಮಕೃಷ್ಣ, ಬಲರಾಮ ಮತ್ತು ಕೃಷ್ಣ ಯಾದವರ ಸೈನ್ಯ ಜೊತೆಗೆ ಏನು ಯುದ್ಧ ನಡೆದಿದೆ. ಆ ಯುದ್ಧದಲ್ಲಿ ಕೊನೆಗೆ ಶಿವ ಮತ್ತು ಬಾಣಾಸುರ ತಮ್ಮ ಸೈನ್ಯವನ್ನು ಕಳೆದುಕೊಳ್ತಾರೆ, ಸೋಲನ್ನು ಅನುಭವಿಸ್ತಾರೆ. ಶಿವ ಕೃಷ್ಣನನ್ನು ಸ್ತೋತ್ರ ಮಾಡಿ ಬಾಣಾಸುರನನ್ನು ಕೂಡ ಕಾಪಾಡಪ್ಪ ಭಗವಂತ, ಉಳಿಸವನನ್ನು ಅಂತ. ಭಗವಂತ ಹೇಳ್ದ, ನಾನು ಇವನ ಅಜ್ಜನಿಗೆ ಅವತ್ತೇ ಮಾತು ಕೊಟ್ಟಿದ್ದೀನಿ ಪ್ರಹ್ಲಾದನಿಗೆ, ಏನು ನಿನ್ನ ವಂಶವನ್ನು ಕಾಪಾಡ್ತೇನೆ ಅಂತ.
ಹಾಗಾಗಿ ನಾನೀಗ ಬಾಣಾಸುರನನ್ನು ಕೊಂದಿಲ್ಲ. ಅವನಿಗೊಂದು 1000 ತೋಳಿತ್ತು, ಅದನ್ನು ಮಾತ್ರ ಕತ್ತರಿಸಿದ್ದೇನೆ, ಪೀಸ್ ಪೀಸ್ ಮಾಡಿದ್ದೇನೆ. ಯಾಕೆ? ಅವನ ಅಹಂಕಾರ ಖಂಡನೆಗಾಗಿ ಅಂತ ಹೇಳ್ತಾನೆ. ಆಗ ಬಾಣಾಸುರ ತಲೆಬಾಗಿ ಹರಿಗೆ ಅಂದರೆ ಕೃಷ್ಣನಿಗೆ ನಮಸ್ಕಾರ ಮಾಡಿ ಅನಿರುದ್ಧ ಮತ್ತು ಉಷೇರನ್ನು ತಂದು ಒಪ್ಪಿಸ್ತಾನೆ. ಅವರನ್ನು ಕರೆದುಕೊಂಡು ಕೃಷ್ಣ ಬಲರಾಮರು ದ್ವಾರಕೆಗೆ ಬರ್ತಾರೆ. ಈ ಉಷಾ ಅನಿರುದ್ಧ ವಿವಾಹ ಆಗತಕ್ಕಂಥದ್ದು. ನಾರದರಿಗೆ ಕೃಷ್ಣನ ಮಹಿಮೆಯನ್ನು ನೋಡಬೇಕು ಅಂತ ಅನಿಸ್ತದೆ ಒಂದು ಸಲ. ಸಾಮಾನ್ಯವಾಗಿ ವಿಚಾರ ಮಾಡ್ತಾರೆ, ಇಬ್ಬರು ಹೆಂಡಿರ ಸುಖವನಿಂದು ಕಂಡೆನಯ್ಯ ಅಂತ ದಾಸರು ಹೇಳ್ತಾರೆ. ಅಕಸ್ಮಾತ್ ಇಬ್ಬರು ಹೆಂಡಂದ್ರಿದ್ರೆ ಅವನು ಒದ್ದಾಟನೇ ಒದ್ದಾಟ. ಏನು ಕಷ್ಟ, ಏನು ತ್ರಾಸು, ಏನು ಚಿಂತೆ. ಯಾಕೆಂದರೆ ಏನು ಸಾಮಾನು ತಂದ್ರೂ ಎರಡು ತರಬೇಕಲ್ಲ, ಇಬ್ಬರಿಗೆ ಆಗೋವಾಗೆ. ಅದು ಫ್ಯಾನ್ ಇರಲಿ, ಫೋನ್ ಇರಲಿ, ಟಿ ವಿ ಇರಲಿ, ಮತ್ತೇನೇ ಇರಲಿ, ಬಟ್ಟೆ ಸೀರೆ ಏನು ಬೇಕಾದ್ರು ಎರಡು ಸೆಟ್ ಆಗಬೇಕು. ಇದು ಸಾಮಾನ್ಯ ನಮ್ಮಂಥ ಲೌಕಿಕ ವ್ಯಕ್ತಿಗಳ ಸಂದರ್ಭ ಆಗಿದ್ದರೆ, ಕೃಷ್ಣನಿಗೀಗ 16,108 ಜನ ಪತ್ನಿಯರು. ಅವನಿಗೆ ಏನೇ ತೊಗೊಂಡು ಬಂದ್ರು, ಆಂಡ್ರಾಯ್ಡ್ ಮೊಬೈಲು, ಟಿ ವಿನೋ, ಮತ್ತೇನೋ ಫ್ರಿಜ್ಜು, ಫ್ಯಾನು, ಫೋನು ಏನು ತಂದ್ರೂ 16,108 ಬೇಕವು ಸೆಟ್. ಕಂಪ್ನಿಗೆ ಆರ್ಡರ್ ಕೊಡ್ಬೇಕಮ್ಮ. ಕೃಷ್ಣ ಹೆಂಗಿದ್ದ ನಂಗಾರ ಇಷ್ಟೆಲ್ಲ ಮ್ಯಾನೇಜ್ ಮಾಡಿಕೊಂಡು, ಸ್ವಲ್ಪ ಯಾರು ವ್ಯತ್ಯಾಸ ಜೀವನದಲ್ಲಿ ಆಗಿದೆಯೇನು, ಸುಮ್ಮನೆ ನೋಡ್ಕೊಂಬರೋಣ ತಮಾಷೆಗೆ ಅಂತ ಒಂದು ಸಲ ನಾರದರು ಅಂತಾರೆ. ಬರ್ತಾರಂತ ಒಂದು ಸಲ ಸಂಸಾರಿಗನಾಗಿರ್ತಕ್ಕಂಥ ಭಗವಂತನ ಆ ಸಂಸಾರದ ಪರಿಯನ್ನು ಅರಿಯಲು ನಾರದರು ಒಂದು ಸಲ ಬಂದಿದ್ದಾರಂತೆ. ಯಾವುದೋ ಒಂದು ಮನೆಗೆ ಎಂಟರಾದರು. ನಾರದ ಬರ್ತಾ ಇದ್ದಾರೆ ಅಂದ್ಕೊಳ್ಳೋ ಕೃಷ್ಣ ಸಂಧ್ಯಾವನ ಮಾಡ್ತಾಯಿದ್ದ. ಕೃಷ್ಣ ಎದ್ದ, ಬನ್ನಿ ಬನ್ನಿ ಮುನಿಗಳೇ, ಯಾವಾಗ ಬಂದ್ರಿಪ್ಪ, ಆರಾಮಾಗಿದ್ದಾರ, ಕ್ಷೇಮವಾ ಅಂತೆಲ್ಲ ವಿಚಾರಿಸ್ತಾನೆ. ಆಯಿತು. ನಾರದರು ಆಯ್ತಪ್ಪ ಆರಾಮಿದ್ದೇನೆ ಅಂತೇಳಿ ಅಲ್ಲಿಂದ ಹೊರಟರು. ಮತ್ತೊಂದು ಮನೆಗೆ ಹೋದರು. ಅಲ್ಲಿ ಯಾವುದೋ ಒಂದು ಪಾಠ ನಡೆದಿತ್ತು, ಶಾಸ್ತ್ರ ಪಾಠ ಕೂತ್ಕೊಂಡು ಕೇಳ್ತಾ ಇದ್ದ. ಮತ್ತೊಂದು ಮನೆಗೆ ಹೋದರು. ಅಲ್ಲಿ ಭಾಗವತ ಪ್ರವಚನ ನಡೆದಿತ್ತು. ಯಾರೋ ವಿದ್ವಾಂಸರನ್ನು ಕರೆಸಿ ಭಾಗವತ ಪ್ರವಚನ ಮಾಡ್ತಾ ಇದ್ದ ಕೃಷ್ಣ. ಹೀಗೆ ಒಂದೊಂದು ಮನೆ ಹೋದಾಗಲೂ ಕೂಡ ಒಂದು ಕಡೆಗೆ ಪಾಠ, ಒಂದು ಕಡೆಗೆ ಪ್ರವಚನ, ಒಂದು ಕಡೆಗೆ ಯಜ್ಞ, ಒಂದು ಕಡೆಗೆ ಯಾಗ, ಒಂದು ಕಡೆಗೆ ಮಕ್ಕಳನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಆಟ ಆಡಿಸ್ತಾ ಇದ್ದ. ಮಕ್ಕಳಾಡಿಸುವಾಗ ಮಡದಿಯೊಳು ಅಕ್ಕರದಿ ನಲಿವಾಗ, ಹಯಪಲ್ಲಕ್ಕಿ ಗಜ ಮೊದಲಾದ ವಾಹನವೇರಿ ನಲಿವಾಗ, ಬಿಕ್ಕುವಾಗ ಆಕಳಿಸುವಾಗ ದೇವಕ್ಕಿ ತನಯನ ನೆನೆದವ, ಸಿಕ್ಕ ಯಮದೂತರಿಗೆ ಆವಾವಲ್ಲಿ ನೋಡಿದರು. ಭಗವಂತ ಸ್ಮರಣೆ ಮಾಡಲಿಕ್ಕೆ ಜಗನ್ನಾಥ ದಾಸರು ಸುಂದರ ಉಪಾಯ ಹೇಳ್ಕೊಟ್ಟಿದ್ದಾರೆ. ಅಂತಿರ್ತಾರೆ, ಇಲ್ಲರಿ ನೋ ಟೈಮ್ ಅಟ್ ಆಲ್, ಫುಲ್ಲು ಬಿಜಿ ಶೆಡ್ಯೂಲ್ ನಮ್ಮದು, ಔಟ್ ಆಫ್ ಟೈಮ್ ಸಿಗಂಗಿಲ್ಲ. ಬೇಡ, ಟೈಮ್ ಇಲ್ಲಲ್ಲ, ಚಿಂತೆ ಮಾಡಬೇಡಿ, ಈ ಉಪಾಯ ಮಾಡಿಬಿಡಿ. ಏನು? ಕನಿಷ್ಠ ನಿಮ್ಮ ಮಕ್ಕಳಿಗೆ ದೇವರ ಹೆಸರಿಡ್ರಿ. ಕೃಷ್ಣ ಅಂತ ಹೆಸರು ಇಟ್ಕೋಣ ಮಕ್ಕಳಿಗೆ. ನೀವು ಸುಮಾರು ಏ ಕೃಷ್ಣ ಬಾರೋ ಇಲ್ಲಿ, ಏ ಕೃಷ್ಣ ಅಮ್ಮನ ಕರಿ, ಏ ಕೃಷ್ಣ ಹಾಲು ತೊಗೊಂಡ್ಬಾ, ಏ ಕೃಷ್ಣ ಪೇಪರ್ ತೊಗೊಂಬಾ ಅಂತ ಹೀಗೆಲ್ಲ 10 ಬಾರಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಮಕ್ಕಳನ್ನು ಕರೆಯುವಾಗ ನಿಮಗೆ ಅರಿವಿಲ್ಲದಂತೆಯೇ ಕೃಷ್ಣನಾಮಸ್ಮರಣೆ ಆಗಿಬಿಡ್ತದೆ. ಮಕ್ಕಳಾಡಿಸುವಾಗ ಅಂತ ಸುಂದರ ಮಾತು ನೋಡ್ರಿ. ಹಾಗಾಗಿ ಮಕ್ಕಳಿಗೆ ದೇವರ ಹೆಸರಿಡ್ತಕ್ಕಂಥ ಉದ್ದೇಶ ಕೂಡ ಇದು ಕೂಡ ಒಂದು ಯೋಚನೆ ಮಾಡಬೇಕು. ಆ ನೆವದಿಂದಲಾದರೂ ಕೂಡ ಹರಿನಾಮಸ್ಮರಣೆ ನಮ್ಮ ನಾಲಿಗೆ ತಾನಾಗಿ ಬಂದುಬಿಡ್ತದೆ ಅಂತ. ಹಾಗೆ ಭಗವಂತ ತನ್ನ ತೊಡೆ ಮೇಲೆ ಮಕ್ಕಳನ್ನೆಲ್ಲ ಹಾಕಿಕೊಂಡು ಆಟಾಡಿಸ್ತಾ ಇದ್ದ, ಅವರ ಕ್ಷೇಮ ಶುಶ್ರೂಷೆ ಮಾಡ್ತಾ ಇದ್ದ, ನೋಡ್ಕೊಳ್ತಾ ಇದ್ದ. ಮತ್ತೊಂದು ಕಡೆ ಮನೆಗೆ ಹೋದರು, ರಾಜ್ಯ ವಿಚಾರ ಸಮಾಲೋಚನೆ ನಡೆದಿತ್ತು. ಹೀಗೆ ಯಾವ್ಯಾವ ಮನೆಗೆ ಹೋಗ್ತಾರೆ ಒಂದಲ್ಲ ಒಂದು ಆ್ಯಕ್ಟಿವಿಟಿಯಲ್ಲಿ ಭಗವಂತ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ. ಎಲ್ಲ ಸುಮ್ಮ ಕೂತಿದ್ದಿಲ್ಲ. ಇಷ್ಟೇ ಅಲ್ಲ, ಇನ್ನೂ ಆಶ್ಚರ್ಯಕರ ಸಂಗತಿ ಅಂತಂದರೆ, ನಾರದರು ಬಂದ ಕೂಡಲೇ ಓ ಬನ್ನಿ ಬನ್ನಿ ನಾರದರೆ, ಯಾವಾಗ ಬಂದ್ರಿ? ಅರೆ ಹಿಂದಿನ ಮನೇಲಿ ಅಲ್ಲೊಂದು ಮಾತಾಡ್ಸಿದ್ದಾನೆ, ಯಾವಾಗ ಬಂದ್ರಿ ಗುರುಗಳೇ, ಆರಾಮಿದ್ದೀರಾ, ಕ್ಷೇಮವ? ಈ ಮನೆಯಲ್ಲಿ ಮತ್ತೆ ಯಥಾ ಪ್ರಕಾರ ಏನೂ ಗೊತ್ತಿಲ್ಲವನಂತೆ, ಹೊಸ್ತ ಈಗಲೇ ನಾರದರು ನೋಡ್ತಿರುವವನಂತೆ. ಇದನ್ನು ನೋಡಿ ಅವರಿಗೆ ದಂಗು ಬಡಿದೋಯ್ತು. ಅಬ್ಬಾ, ಏನು ಭಗವಂತನ ಮಹಿಮೆ ಇದು ಅಂಥೇಳಿ ಕೃಷ್ಣನ ನಡೆಯನ್ನು, ನುಡಿಯನ್ನು, ಅವನ ವರ್ತನೆಯನ್ನು ಕಂಡು ಅಚ್ಚರಿಗೊಂಡು, ಆಯಿತು ಭಗವಂತ ನಿನ್ನ ಮಹಿಮೆಯನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ನಾನು ಸಂಚಾರ ಮಾಡ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟಿದ್ದಾರಂತೆ. ನಾರದ ಹೊರಡುವಾಗ ಕೃಷ್ಣ ಹೇಳಿದ, ಒಂದು ನಿಮಿಷ ಗುರುಗಳೇ. ನಾರದರು ಕೇಳಿದರು, ಅಲ್ಲೋ ಮತ್ತೆ ನಿನಗೆ ಯಾಕೆ ಬೇಕು ಈ ಪಾಠ ಪ್ರವಚನ? ಕರ್ಮಬಂಧನ ಇರ್ತಕ್ಕಂಥವರಿಗೆ
ಪಾಠ ಪ್ರವಚನ ಯಜ್ಞಯಾಗ ಸಂಧ್ಯಾ ವಂದನೆ ಪೂಜೆ ಜಪ ಪಾರಾಯಣ ಇವೆಲ್ಲ ಬೇಕು. ನಿನಗೆ ಕರ್ಮಬಂಧನವೇ ಇಲ್ಲ, ಮತ್ತು ಯಾಕೆ ಈ ಪೂಜೆ ಜಪಗಳು? ನಾರದಿಗೆ ಉತ್ತರ ಕೊಡ್ತಾನೆ ಭಗವಂತ. ಧರ್ಮಾಚರಣೆ ಹಾಗೂ ಕರ್ತವ್ಯಾಚರಣೆಗಳನ್ನು ಜನರಿಗೆ ಶ್ರುತಿ ಸ್ಮೃತಿಗಳ ಮೂಲಕ ಉಪದೇಶಿಸಿದವನು ನಾನೇ. ಶ್ರುತಿ ಸ್ಮೃತಿ ಹರೇ ರಾಜ್ಞೆ ವೇದ ಹೇಳ್ತದೆ, ಅಹರಹ ಸಂಧ್ಯಾಮುಪಾಸೀತ, ಸಂಧ್ಯಾ ವಂದನೆ ಮಾಡಿರಿ, ಪೂಜೆ ಮಾಡಿರಿ, ಜಪ ಮಾಡಿರಿ, ತಪಸ್ಸು ಮಾಡಿರಿ ಇತ್ಯಾದಿ ಇತ್ಯಾದಿ. ಹಾಗೆಯೇ ಸ್ಮೃತಿಗಳು ಕೂಡ, ಅದು ಪರಾಶರ ಸ್ಮೃತಿ ಇರ್ಬೋದು, ಮನುಸ್ಮೃತಿ ಇರ್ಬೋದು, ಮತ್ತು ಯಾವುದೋ ವಶಿಷ್ಠ ಸ್ಮೃತಿ ಇರ್ಬೋದು, ನಾರದ ಸ್ಮೃತಿ ಇರ್ಬೋದು, ಇನ್ನೆಲ್ಲ ಅವೆಲ್ಲ ಹೇಳ್ತಾ ಇವೆ. ಅದರ ಅರ್ಥ ನಾನೇ ಜನರಿಗೆ ಇಂಥ ಧರ್ಮಾಚರಣೆ ಕರ್ತವ್ಯಾಚರಣೆಗಳನ್ನು ಮಾಡಿರಿ ಅಂತ ಉಪದೇಶ ಮಾಡೋದು ನಾನೇ. ಈ ವೇದ ಉಪನಿಷತ್ತುಗಳ ಉಪದೇಶ ಪ್ರಸ್ತಾಪ ಬರೀ ಉಪದೇಶಕ್ಕೋಸ್ಕರ ಅಷ್ಟೇ, ಅನುಷ್ಠಾನಕ್ಕಾಗಿ ಎಲ್ಲ ಅಂತ ತಿಳ್ಕೊಬಾರದು ಜನರು ಯಾರು. ಇವತ್ತು ಆ ರೀತಿ ಆಗಿಬಿಟ್ಟಿದೆ. ಉಪದೇಶಗಳು ಅಂತಂದರೆ ಬರೀ ಅದು ಮತ್ತೊಬ್ಬರಿಗೆ ಪ್ರವಚನ ಮಾಡಲಿಕ್ಕೆ, ಮತ್ತೊಬ್ಬರಿಗೆ ಹೇಳಲಿಕ್ಕೆ, ಅದು ನಮ್ಮ ಅನುಷ್ಠಾನಕ್ಕಲ್ಲ. ಯಾಕೆಂದರೆ ಜನರಲ್ಲಿ ಏನು ಭಾವನೆ ಹೋಗ್ಬಿಟ್ಟಿದ್ದಾರೆ, ಉಪದೇಶ ಬೇಕಾಷ್ಟು ಜನ ಹೇಳ್ತಾರೆ ರೀ, ತುಂಬ ಹೇಳ್ತಾರೆ, ಮಾಡೋರು ಯಾರು ಅದನ್ನು ಹಾಗೆ ಮಾಡಿರಿ ಹೀಗೆ ಮಾಡಿರಿ ಹೇಳೋರು ಬೇಕಾಷ್ಟು ಜನ ಇದ್ದಾರೆ. ನಿಮ್ಗಿಂತ ಚೆನ್ನಾಗಿ ಹೇಳ್ತೀವಿ ನಾವು ಬೇಕಾದ್ರೆ, ಆಗತ್ತೆ ಮಾಡಲಿಕ್ಕೆ. ಹಾಗೆ ಅದೆಲ್ಲ ಬರೀ ಹೇಳಲಿಕ್ಕೆ ಅಷ್ಟೇ, ಅದು ಮಾಡಲಿಕ್ಕಲ್ಲ ಅಂತ ಅಂದ್ಕೊಂಡ್ಬಿಟ್ಟೆ ಜನರು. ಕೃಷ್ಣ ಅಂದ ಅದು ಬರೀ ಉಪದೇಶ ಕೊಡಲಿಕ್ಕಲ್ಲ ಇರೋದು. ಶ್ರದ್ಧೆಯಾದೇಯಂ ಸತ್ಯಂ ವದ ಧರ್ಮಂ ಚರ ಇವೆಲ್ಲ ಉಪದೇಶಗಳು ಬರೀ ಹೇಳಲಿಕ್ಕಲ್ಲದು, ಅನುಷ್ಠಾನ ಮಾಡಲಿಕ್ಕಿವೆ. ನಾನು ಅದನ್ನು ಮಾಡಿ ತೋರಿಸ್ತೇನೆ ಅಂತ ಹೇಳಿ ಕೃಷ್ಣ ತನಗೆ ಯಾವುದೇ ರೀತಿಯ ಒತ್ತಡ ಇಲ್ಲ, ಕರ್ಮಬಂಧನ ಇಲ್ಲ. ಆದರೂ ಕೂಡ ಮುಂದಿನ ಜನಾಂಗಕ್ಕೆ ಆ ಸಂದೇಶವನ್ನು ಕೊಡೋದಕ್ಕೋಸ್ಕರ ಭಗವಂತ ಆ ಕಾರ್ಯವನ್ನು ಮಾಡಿ ತೋರಿಸಿದ್ದಾನೆ ಅನ್ನೋ ಮಾತನ್ನು ನೋಡ್ತಾ ಇದ್ದೇವೆ. ಇದನ್ನು ತಿಳಿಯತಕ್ಕಂಥ ಸಂದೇಶ ಏನು? ವೇದಾದಿ ಉಪದೇಶ ಅನುಷ್ಠಾನ ಸುಂದರ ಜೀವನ ನಿರ್ಮಾಣ. ಈ ಅರಿವು ತಂದ್ಕೊಳ್ಬೇಕು. ವೇದಾದಿ ಉಪದೇಶ ಅನುಷ್ಠಾನ ಮಾಡಿಬಿಟ್ರೆ ಸುಂದರ ಜೀವನ ನಿರ್ಮಾಣವಾಗಿಬಿಡ್ತದೆ. ಇಷ್ಟೇ ಅಲ್ಲ, ಒಂದು ಸಮಾಜದ, ಒಂದು ದೇಶದ, ಒಂದು ಮನೆಯ ಜನರೆಲ್ಲ ಅವರವರ ಮುಖ್ಯಸ್ಥರನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಅವರೇನು ಮಾಡ್ತಾರೆ ಅದನ್ನು ಫಾಲೋ ಮಾಡ್ತಾರೆ. ಈ ಜನರ ಸ್ವಭಾವ ಪ್ರಾಣಿ ಪಕ್ಷಿಗಳಂತೆ ಇಮಿಟೇಷನ್ ಅಂದರೆ ಅನುಕರಣೆ. ಒಬ್ಬರು ಅವ್ರು ಹ್ಯಾಂಗೆ ಮಾಡ್ತಾರೆ ಹಂಗೆ ಮಾಡೋಣ, ಹೇಳಿದ ಮಾತು ಯಾರು ಕೇಳೋದಿಲ್ಲ. ಅವ್ರು ಏನು ಮಾಡ್ತಾರೆ ನೋಡ್ತಾರೆ, ಅದನ್ನು ಅಬ್ಸರ್ವ್ ಮಾಡ್ತಾರೆ, ಅದರಂತೆ ಮಾಡ್ತಾರೆ. ಒಬ್ಬ ರಾಜ ಇದ್ದರೆ ತಾನು ಒಳ್ಳೆಯವನಾಗಿರಬೇಕು, ಪ್ರಜೆಗಳನ್ನು ಅನುಕರಣೆ ಮಾಡ್ತಾರೆ. ಒಂದು ಸಮಾಜದ, ಒಂದು ದೇಶದ, ಒಂದು ನಾಡಿನ, ಒಂದು ರಾಜ್ಯದ ಮುಖ್ಯಸ್ಥನಾಗಿರ್ತಕ್ಕಂಥವನು ಯಾವ ರೀತಿ ಇದ್ದಾನೆ ಜನರು ಅದನ್ನೇ ಫಾಲೋ ಮಾಡ್ತಾರೆ. ಅದಕ್ಕಾಗಿ ಆ ಮಾತು ಬಂದದ್ದು, ಯಥಾ ರಾಜ ತಥಾ ಪ್ರಜಾ. ರಾಜ ಇದ್ದ ಪ್ರಜೆಗಳಿರ್ತಾರೆ. ಅವನು ಧರ್ಮಾಧಿಕಾರಿ, ಧರ್ಮಾನುಷ್ಠಾನ, ಧಾರ್ಮಿಕನಾಗಿದ್ದರೆ ಪ್ರಜೆಗಳು ಧಾರ್ಮಿಕರಾಗಿರ್ತಾರೆ. ಆ ಚಿಂತನೆಯನ್ನು ತಂದುಕೊಳ್ಬೇಕು. ಜನರು ಹಿರಿಯರನ್ನು ಅನುಕರಿಸುವುದರಿಂದ ಸಮಾಜದ, ದೇಶದ, ಮನೆಯ ಮುಂತಾದ ಮುಖ್ಯಸ್ಥರೆಲ್ಲರೂ ಕೂಡ ಇದನ್ನು ಅರಿತು ಅಳವಡಿಸಿಕೊಳ್ಳಬೇಕು. ಜವಾಬ್ದಾರಿ ಸಾಧಿರ್ತಕ್ಕಂಥವ್ರದಂತೂ ಹೆಚ್ಚಿನ ಲಕ್ಷ್ಯ ಕೊಡಬೇಕು. ಅವರು ನಾವು ಹೇಗಿದ್ದೇವೆ ಜನ ನೋಡ್ತಿರ್ತಾರೆ, ಭಾಳ ಎಚ್ಚರಿಕೆಯಿಂದ ಇರಬೇಕು. ನಾವು ಒಳ್ಳೆಯದನ್ನೇ ನಾವು ತಿಳಿಸ್ಕೊಡ್ಬೇಕು ಜನರಿಗೆ ಅಂತ ಇರಬೇಕು. ಆ ಕಾರಣಕ್ಕೋಸ್ಕರ ಕೃಷ್ಣ ಈಗ ದೇಶದ ಮುಖ್ಯಸ್ಥನಾಗಿ, ಸಮಾಜದ ಮುಖ್ಯಸ್ಥನಾಗಿ, ಧರ್ಮದ ಮುಖ್ಯಸ್ಥನಾಗಿರೋದರಿಂದ ಅವನು ಕೂಡ ಕರ್ತವ್ಯಾಚರಣೆಯನ್ನು ಮಾಡ್ತಾ ಇದ್ದಾನೆ. ಇಷ್ಟೇ ಅಲ್ಲ, ರಾಮಾವತಾರದಲ್ಲಿ ಈ ಮಾತನ್ನು ಹೇಳಿಕೊಟ್ಟ ರಾಮ, ಕೃಷ್ಣ ಭಗವಂತ ಆ ರೂಪದಲ್ಲಿದ್ದಾಗ ಏನದು, ಯಾಕೆ ಬಂದಿದ್ದಾನೆ ರಾಮ ಮನುಷ್ಯನಾಗಿ ಅಂತಂದರೆ, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋ. ರಾವಣ ಕುಂಭಕರ್ಣಂತ ರಾಕ್ಷಸನ ಕೊಲ್ಲಿಕ್ಕೆ ಬಂದದ್ದಲ್ಲ, ಜನರಿಗೆ ಹೇಗೆ ಮನುಷ್ಯರು ಮನುಷ್ಯರಾಗಿ ಬಾಳಬೇಕು ಅದನ್ನು ತಿಳಿಸಿಕೊಡೋದಕ್ಕೋಸ್ಕರ, ತರಬೇತಿ ಕೊಡೋದಕ್ಕೋಸ್ಕರ ಬಂದಿದ್ದೇನೆ. ಹಾಗೆ ರಾಮನು ಕೂಡ ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ. ವಿಶ್ವಾಮಿತ್ರ ಹೇಳಿದಂತೆ ಉಷಃಕಾಲದಲ್ಲಿ, ಅರುಣೋದಯ ಕಾಲದಲ್ಲಿ ಎದ್ದ, ಸಂಧ್ಯಾವಂದನೆಗಳನ್ನು ಮಾಡಿದ, ಇತ್ಯಾದಿ ಇತ್ಯಾದಿ ಕರ್ತವ್ಯ ಪ್ರಜ್ಞೆಯನ್ನು ರಾಮನು ಕೂಡ ಅಲ್ಲಿ ಜಾಗೃತಗೊಳಿಸಿದ್ದಾನೆ. ಇಷ್ಟೇ ಅಲ್ಲ, ಗೀತಾಚಾರ್ಯನು ಹೇಳ್ತಾನೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಮನೆಯ ಮುಖ್ಯಸ್ಥ, ಸಮಾಜದ ಮುಖ್ಯಸ್ಥ ಹೇಗೆ ನಡೀತಾನೆ, ಉಳಿದವರು ಅದನ್ನೇ ಅನುಸರಿಸುತ್ತಾರೆ. ಅದಕ್ಕಾಗಿ ಆ ಮುಖ್ಯಸ್ಥನು ಅತ್ಯಂತ ಜಾಗರೂಕತೆಯಿಂದ, ಜವಾಬ್ದಾರಿಯಿಂದ, ಕರ್ತವ್ಯ ಪ್ರಜ್ಞೆಯಿಂದ ಸಾಗಬೇಕಾಗಿದೆ. ಆ ಸಂದೇಶವನ್ನು ಕೊಟ್ಟದ್ದನ್ನು ನಾವು ನೋಡಬೇಕಾಗಿದೆ. ಇವತ್ತು ವೇದಾದಿ ಉಪದೇಶಗಳು ಅಂದರೆ ಆಗ ಹೇಳಿದಂತೆ ಸಂಧ್ಯಾ ವಂದನೆ ಮಾಡಿರಿ ಅಂತನೋ, ಸತ್ಯಂ ವದ ಧರ್ಮಂ ಚರ
ಇತ್ಯಾದಿ ಇತ್ಯಾದಿ ಉಪದೇಶಗಳು ಅರ್ಥಹೀನವಾದಂತೆ ತೋರ್ತಾ ಇದ್ದರೆ ಅದಕ್ಕೆ ಕಾರಣ ಅವಳು ಆಚರಣೆ ಮಾಡಲಿಕ್ಕೆ ಆಗುವುದಿಲ್ಲ ರೀ, ಸುಮ್ಮನೆ ಹೇಳಿದಷ್ಟೇ ಅಂತಲ್ಲ. ಯಾರು ಆ ಉಪದೇಶವನ್ನು ಹೇಳ್ತಾ ಇದ್ದಾರೆ ಅನುಷ್ಠಾನವಿಲ್ಲದೆ ಬರೀ ಉಪದೇಶ ನೀಡತಕ್ಕಂಥವ್ರಿಗಿದ್ದಾರೆ. ಅದೇ ಇವತ್ತಿನ ವಿಪರ್ಯಾಸ, ದುರ್ದೈವ. ಅನುಷ್ಠಾನ ಮಾಡಿದವರು ಮಾಡೋದಿಲ್ಲ, ಅವರು ಬರೀ ಉಪದೇಶ. ವೇದ ಹೀಗೆ ಹೇಳಿದೆ, ಉಪನಿಷತ್ತು ಹೀಗೆ ಹೇಳಿದೆ, ನೀವು ಹಾಗೆ ಮಾಡಿರಿ, ನೀವು ಹೀಗೆ ಮಾಡಿರಿ ಅಷ್ಟೇ. ಹಾಗಾಗಿ ತಾವು ಅನುಷ್ಠಾನ ಮಾಡದೆ ಬರೀ ಉಪದೇಶಕ್ಕೋಸ್ಕರ ಅಂತ ಯಾರು ಇಟ್ಕೊಂಡಿದ್ದಾರೆ, ಅಂತಹ ಒಂದು ವಿಪರ್ಯಾಸದ ವರ್ತನೆಯಿಂದ ಇವತ್ತಿನ ಸಂದರ್ಭ ನಿರ್ಮಾಣ ಆಗಿರತಕ್ಕಂಥದ್ದು. ಅದಕ್ಕಾಗಿ ನಾವು ಈ ಸಂದೇಶವನ್ನು ತಿಳಿದುಕೊಳ್ಳಬೇಕು. ಕೃಷ್ಣ ಯಾಕೆ ತನಗೆ ಯಾವುದೇ ಕರ್ಮಬಂಧನ ಇಲ್ಲದೇ ಇದ್ದರೂ ಕೂಡ ಯಾಕೆ ಅಷ್ಟು ಅನುಷ್ಠಾನ ಮಾಡಿದ? ಆ ಉಪದೇಶಗಳನ್ನು ಬರೀ ಉಪದೇಶಕ್ಕೋಸ್ಕರ ಹೇಳಿದ್ದಲ್ಲ, ವೇದಗಳು ಅನುಷ್ಠಾನ ಮಾಡಿ ಸುಂದರ ಜೀವನ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪೂರಕವಾಗಿರಬೇಕು ಅಂತ ಸಂದೇಶವನ್ನು ನಾವು ತಿಳಿತಕ್ಕದ್ದನ್ನು ಕಂಡುಕೊಳ್ಬೋದು. ಶ್ರೀಕೃಷ್ಣ.